Watch India's largest kids library only on Jio Hotstar. Download the app now. ಪತ್ಲು ಈ ಹಕ್ಕಿಗಳ ಮನೆಗೆ ಬಂದಾಗಲಿಂದ ಟೈಮ್ ಪಾಸ್ ಮಾಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವೇನೋ. ಈಗ ಈ ಹಕ್ಕಿಗಳ ಜೊತೆ ಸೇರ್ಕೊಂಡು ನಾವಿಬ್ರು ಒಂದ್ ಸೆಲ್ಫಿ ತಗೊಳ್ಳೋಣ, ಏನಂತ್ಯಾ? ಅರೆ ನಿಂತ್ಕೋ ನಿಂತ್ಕೋ. ಕಿರ್ಚಿದ್ರೆ ನಮಗ್ ಗೊತ್ತಾಗುತ್ತೇನೋ, ಅದನ್ನ ಹೋಗಿ ಹುಡ್ಕೊಂಡ ಬಾರ. ಐಡಿಯಾ. ಸಾರಿ ಮಟು, ಡಾಕ್ಟರ್ ನಿಂಗೆ ಹೇಳಿ ಬೇಗ ಫ್ಲೈಯಿಂಗ್ ಕಾರ್ ಇಲ್ಲಿ ತಗೊಂಬ ಅಂತ ಹೇಳಪ್ಪ. ಹಲೋ ಡಾಕ್ಟರ್, ಬೇಗ ನೀವು ಫ್ಲೈಯಿಂಗ್ ಕಾರ್ ತಗೊಂಡು ಸಿಟಿ ಹೊರಗಡೆ ಇರೋ ರೋಡ್ ಕರ್ಸ್ ಹತ್ರ ಬಂದ್ಬಿಡಿ. ಚಿಕ್ಕಮ್ ಸರ್, ಬೇಗ ಬನ್ನಿ ಸರ್, ಇಲ್ಲೊಂದು ಬರ್ಡ್ ಕಿಡ್ನಾಪ್ ಆಗೋಗ್ಬಿಟ್ಟಿದೆ. ಕಳ್ಳ ಸಖತ್ ಫಾಸ್ಟ್ ಆಗಿದ್ದಾನೆ, ಹಾರ್ಕೊಂಡು ಹೋಗ್ತಾನೆ ಇದ್ದಾನೆ. ನಾವು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಯ್ಯ ಬೋಟು, ಬರ್ಡ್ ಕಿಡ್ನಾಪಿಂಗು ಕಾನೂನಲ್ಲಿ ಇಲ್ಲ, ಆದ್ರೂ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಡೋಂಟ್ ಫಿಯರ್ ವೆನ್ ಚಿಂಗಮ್ ಈಸ್ ಹಿಯರ್. ಅಲ್ಲ ನೋಡಪ್ಪ, ಆ ಹಕ್ಕಿನ ಬಿಟ್ಬಿಡು. ಪಾಪ ಹಕ್ಕಿಗೆ ಚಿಕ್ಕ ಚಿಕ್ಕ ಮರಿಗಳಿವೆ. ಅವರಿಬ್ರು ಮೋಟು ಮತ್ತೆ ಸುಕ್ಡು ನನ್ನ ಹಿಂದೆ ದೆವ್ವ ತರ ಬಿದ್ಬಿಟ್ಟಿದ್ದಾರೆ. ಇವರಿಬ್ರನ್ನ ಎಂತ ಜಾಗ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಇವರಿಬ್ರು ಅಲ್ಲಿಂದ ವಾಪಸ್ಸೇ ಬರಬಾರ್ದು. ನೋಡ ನೋಡೋ, ನಿಂತ್ಕೋ. ಮಾಮನಿ, ನನ್ನ 20 ವರ್ಷದ ಅನುಭವದಲ್ಲಿ ಇಷ್ಟು ದೊಡ್ಡ ಹದ್ದನ್ನ ನಾನು ನೋಡೇ ಇಲ್ಲ. ಸರ್ದಾರ್, ಈ ಪಕ್ಷಿನ ನಾನ್ ಬೇಟೆ ಆಡ್ಕೊಂಡ್ ಬಂದಿರೋದು. ಆದ್ರೆ ಮೋಟು ಮತ್ತೆ ಸುಕ್ಡು ನನಗೆ ಅದನ್ನ ತಿನ್ನಕ್ ಬಿಡ್ತಿಲ್ಲ. ಹೆಸರು ಸುಕ್ಕುಡು ಅಲ್ಲಪ್ಪ, ಪತ್ಲು ಅಂತ. ಇಲ್ಲ ನೋಡ್ರಪ್ಪ, ದಯವಿಟ್ಟು ಹಕ್ಕಿನ ಬಿಟ್ಬಿಡಿ ಪ್ಲೀಸ್. ಅದಕ್ಕೆ ಚಿಕ್ಕ ಚಿಕ್ಕ 2 ಮರಿಗಳಿವೆ. ಆಯ್ತು, ಈ ಪಕ್ಷಿನ ಬಿಟ್ಬಿಡ್ತೀವಿ. ಒಂದು ಕೈಯಲ್ಲಿ ತಗೋ, ಇನ್ನೊಂದು ಕೈಯಲ್ಲಿ ಕೊಡು. ಫಸ್ಟ್ ಹಕ್ಕಿನ ಬಿಟ್ಬಿಡು, ಕೊಡೋದು ಬಿಡೋದು ಆಮೇಲೆ ಯೋಚನೆ ಮಾಡೋಣ. ಮೊದಲು ಕೇಳ್ಕೊ, ನಮ್ಗೆ ಈ ಪಕ್ಷಿ ಬದಲು ಬೇರೆ ಏನ್ ಬೇಕು ಅಂತ. ಈ ಪಕ್ಷಿ ನಮ್ಮ ಶಿಕಾರಿ, ಇದ್ರ ಬದಲು ನೀವೆಲ್ಲರೂ ನಮಗ್ ಶಿಕಾರಿಗಳಾಗ್ಬೇಕು. ಓಕೆ ಓಕೆ ಓಕೆ, ನಿಮ್ ಮಾತು ನಮ್ಗೆ ಒಪ್ಪಿಗೆ ಇದೆ. ಆದ್ರೆ ಹಕ್ಕಿನ ಬಿಟ್ಬಿಡು ಪ್ಲೀಸ್. ಪಾಪ ಅದಕ್ಕೋಸ್ಕರ ಮರಿಗಳು ಕಾಯ್ತಾ ಇರುತ್ತವೆ. ಆಯ್ತು, ಪಕ್ಷಿನ ತಗೊಂಡೋಗು. ನೋಡಮ್ಮ ಹಕ್ಕಿ, ಬೇಗ ನಿಮ್ ಮರಿಗಳ ಹತ್ರ ಹೋಗ್ಬಿಡು. ಪಾಪ ಅವಕ್ಕೆ ತುಂಬಾ ಹಸುವಾಗಿರ್ಬೋದು. ಥ್ಯಾಂಕ್ ಯು ಮೋಟು, ನೀನ್ ತುಂಬಾನೇ ಒಳ್ಳೆಯವನು. ಆ ಮನುಷ್ಯ ಹಕ್ಕಿನ ಬಿಟ್ಬಿಟ್ಟ. ಆದ್ರೆ ಒಂದೊಂದು ಷರತ್ತಿದೆ. ಆ ಹಕ್ಕಿ ಬದಲು ನಾವುಗಳ ಒಂದು ಭೇಟಿ ಆಗ್ಬೇಕಂತೆ. ನಾನಂತೂ ರೆಡಿ ಇದ್ದೀನಿ. ಏನ ಬೇಟೆ ಅಂದ್ರೆ ಏನೋ ನಿನ್ ಮಾತಿನ ಅರ್ಥ? ಅಂದ್ರೆ ಆ ಹಕ್ಕಿ ಬದಲು ಅವನು ನಮ್ಮನ್ನೆಲ್ಲ ತಿನ್ಬಿಡ್ತಾನಂತೆ. ಅಯ್ಯಬ್ಬ, ನೀನು ಒಪ್ಕೊಳಕ್ ಮುಂಚೆ ನಮ್ಮ ಬಗ್ಗೆ ಯೋಚನೆ ಮಾಡ್ಬೇಕಾಗಿತ್ತು. ನೀವು ಗುಸು ಗುಸು ಪಿಸ ಪಿಸ ಅಂತ ಮಾತಾಡೋದು ನಿಲ್ಸಿ. ಇವಾಗ ಮಾತಾಡಿದ್ರೆ ಏನ್ ಬಂದ್ ಪ್ರಯೋಜನ? ಇನ್ ಮುಗೀತ್ ನಿಮ್ ಕತೆ. ಕಟಾಕಿ ಎಲ್ಲಾರ್ನು. ಅಯ್ಯೋ ಮೋಟು ಪತ್ಲು, ನನ್ನ ಜೀವದಗಳೆಲ್ಲ ಕೇಳ್ರಯ್ಯ. ಇವರೆಲ್ಲ ನಮ್ಮನ್ನೆಲ್ಲ ಫ್ರೈ ಮಾಡ್ಕೊಂಡು ತಿನ್ನಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಕೇಳ್ರಯ್ಯ. ಮಟು ಅಕ್ಕಿ ನಾವು ಕಾಪಾಡ್ಬೋದಾಗಿತ್ತ ಕಣ, ನಾವೀಗ ಸಿಕ್ಕಾಕಿಸ್ಬಿಟ್ಟಿ ಅಲ್ಲ ಈಗ. ತಪ್ಪಾಗೋಯ್ತು ಕಣೋ, ಖಾಲಿ ಹೊಟ್ಟೆಲಿ ನನ್ನ ತಲೆನೂ ಓಡ್ತಾ ಇಲ್ಲ ಕಣೋ ಪತ್ಲು. ಏನಾದ್ರು ಮಾಡೋ ಈಗ ನೀನು. ಒಂದು ಐಡಿಯಾ ಕೊಡ್ತೀನಿ.
ಐಡಿಯಾ. ಮೋಟು ಸರ್ದಾಜಿ ನಮ್ ತಿನ್ನಕ್ ಮುಂಚೆ ನಾನು ಸಮೋಸ ತಿನ್ಬೇಕು ಅಂತ ಅವ್ನಿಗೆ ಹೇಳ್ಬಿಡ. ಯಜಮಾನ್ರೆ, ಸಾಯಕ್ ಮುಂಚೆ ನನ್ ಕೊನೆ ಆಸೆ ಇದೆ ಸಮೋಸ ತಿನ್ಬೇಕು ಅಂತ. ಮಾಮನಿ ಇಲ್ಲಿ ಜೀವನೇ ಹೋಗ್ತಾ ಇದೆ, ಮೋಟುಗೆ ಸಮೋಸ ತಿನ್ನೋ ಚಿಂತೆನಾ? ಯಜಮಾನ್ರೆ, ನಮಗೆ ಸಮೋಸಗಿಂತ ಜೀವನೇ ಮುಖ್ಯ. ಪ್ಲೀಸ್ ನನ್ನ ಬಿಟ್ಬಿಡಿ ಪ್ಲೀಸ್. ಯಜಮಾನ್ರೆ ಬಿಟ್ಬಿಡಿ ಪ್ಲೀಸ್. ನಿಮ್ಗೆ ಸಮೋಸನೂ ಸಿಗಲ್ಲ, ನಿಮ್ ಪ್ರಾಣನೂ ಕೂಡ ಉಳಿಯಲ್ಲ. ನಿಮ್ ಕಡೆ ಇರೋನೆ ನಿಮ್ಗೆ ಸಮೋಸ ತಿನ್ನೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಅವರು ಕೊಡು ಅಂತ ಹೇಳೋವರೆಗೂ ನಿನಗೆ ಸಮೋಸ ಸಿಗೋದಿಲ್ಲ. ಪಾತ್ಲು, ನನಗ್ ನನ್ ಜೀವ ತುಂಬಾ ಮುಖ್ಯ. ಏನ್ ಹೇಳ್ಬೇಕು ಅದನ್ನ ಬೇಗ ಹೇಳೋ. ಸರಿ ಯಜಮಾನ್ರೆ, ಮೋಟುಗೆ ಸಮೋಸ ತಿನ್ನಕ್ ಬಿಟ್ಬಿಟ್ಟು ನೀವು ಮೋಟುನೇ ಮೊದಲು ತಿನ್ಬಿಡಿ, ಓಕೆನಾ? ಮತ್ತೆ ಮೋಟುಗೆ ಏನಾದ್ರೂ ಸಮೋಸ ಸಿಗ್ಲಿಲ್ಲ ಅಂದ್ರೆ ಗಸಿಟ ರಮ್ನ ಮೊದಲು ತಿನ್ಬೋದು ನೀವು. ಏನಪ್ಪ ಗಸಿಟ, ಅವ್ನ ಹೊಟ್ಟೆ ಒಳಗೆ ಹೋಗ್ತೀಯಾ? ಮಾಮನಿ, ಎಲ್ರಿಗೂ ಮೊದ್ಲು ನಾನೇನಾ? ಇಲ್ಲ 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 ಯಜಮಾನ್ರೆ, ಮೋಟುಗ್ ಸಮೋಸ ಕೊಟ್ಬಿಡಿ. ಆಗ್ಬಹುದು, ಸಮೋಸ ತಗೊಂಬನ್ನಿ. ತೋರಿ. ಅಯ್ಯೋ, ಎಲ್ಲಿಗೆ ಎತ್ಕೊಂಡು ಓದ್ಯಪ್ಪ? ಕೇಳಲ್ಲ, ಹೆಂಡ್ರು ಮಕ್ಕಳದಾರಪ್ಪ, ನನ್ನ ಬಿಟ್ಬಿಡು ತಂದೆ. ಯಾರಾದ್ರೂ ಕಾಪಾಡ್ರಪ್ಪ, ತಿಂದ್ಬಿಡ್ತಾನ. ಅಯ್ಯ, ನನ್ ಯಾಕಪ್ಪ ಇಲ್ಲಿ ಕರ್ಕೊಂಬಂದಿ? ನನ್ ಸಮೋಸ ರೊಕ್ಕ ಯಾರು ಕೊಡ್ತಾನೀಗ? ನಾನು ಉದ್ರಿ ಕೊಡೋದನ್ನ ಬಂದ್ ಮಾಡೀನಿಪ್ಪ. ಅರೆ ಟೀ ಅಣ್ಣ, ಒಂದ್ ಸ್ವಲ್ಪ ತಡ್ಕೊಂಡು ನೋಡ್ ನೀನು. ಮತ್ಯಾವತ್ತು ನಿನಗೆ ದುಡ್ಡಿನ ಅವಶ್ಯಕತೆ ಬೀಳೋದೇ ಇಲ್ಲ ನಿನಗೆ. ತೋರಿ. ಏನಪ್ಪಾ ನಿಮ್ಗೆಲ್ಲ ಏನು ನಿಧಿ ಸಿಕ್ಕೈತೇನಾ? ಖಜಾನೆ ಅಲ್ಲ, ಈ ಎಲ್ಲಾ ಹದ್ದುಗಳು ಸೇರ್ಕೊಂಡು ನಮ್ಮನ್ ಸಮಾಧಿ ಮಾಡ್ಬೇಕಂತ ಇವೆ. ಏನ್ ಮಾತಾಡಕತ್ತಿಪ್ಪ? ಅಲ್ಲಪ್ಪ, ಸುಮ್ಕ ಬಂದು ನಿಮ್ ಕೈಯಾಗ ಸಿಕ್ಕಾಕೊಂಡಲ್ಲಪ್ಪ ನಾನು. ಏ ಯಜಮಾನ, ಈಗ ನೀನು ನಮ್ಮನ್ನೆಲ್ಲ ಏನು ಮಾಡ್ಕೊಳಕ್ಕಾಗಲ್ಲ. ಮೋಟು ಹೊಟ್ಟೆ ತುಂಬಾ ಸಮೋಸ ತಿನ್ಬಿಟ್ಟಿದ್ದಾನೆ. ಈಗ ಇವನು ಏನ್ ಬೇಕಾದ್ರೂ ಮಾಡ್ತಾನೆ. ನಿಮ್ಗೆಲ್ಲರಿಗೂ ಮಣ್ಣು ಮುಕ್ಕಿಸ್ಬಿಡ್ತಾನೆ. ಒದೆ ತಿನ್ನಕ್ ಮುಂಚೆ ನಮ್ಮನ್ನೆಲ್ಲ ಬಿಟ್ಬಿಡು. ತುಂಬಾ ಖುಷಿ ಆಗ್ತಾ ಇದೆ ನೀನು ಹೇಳ್ತಾ ಇರೋದು ಕೇಳಿ. ಸಮೋಸದ ಶಕ್ತಿ. ನಡೀರಿ, ಸ್ವಲ್ಪ ಹೊತ್ತು ಮನರಂಜನೆ ನಡೀಲಿ, ಆಮೇಲೆ ನಿಮ್ಮನ್ನು ತಿಂತೀನಿ. ನನ್ನ ಆತ್ಮೀಯ ಶಿಷ್ಯ ಬಾಜುರಾಮ್ ಜೊತೆ ಮೋಟು ರೇಸ್ ಮಾಡಬೇಕಾಗುತ್ತೆ. ಅಲ್ಲಿ ಕಾಣ್ತಾ ಇರೋ ಮರದಲ್ಲಿ ಒಂದು ಮಾವಿನ ಹಣ್ಣಿದೆ. ಮಾವಿನಕಾಯಿ ಕಾಣಿಸ್ತು, ಅದ್ರಲ್ಲಿ ಕೆಂಪು ಸ್ಪಾಟ್ ಇದೆ. ಮೋಟು, ನೀನು ನೀಟಾಗಿ ಹಣ್ಣು ನೋಡು. ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. ಕೆಂಪು ಚುಕ್ಕೆ ಮಧ್ಯದಲ್ಲಿ ಒಂದು ಕಪ್ಪು ಚುಕ್ಕೆನೂ ಇದೆ ಅದರಲ್ಲಿ. ನಿಜವಾಗ್ಲೂ ಸಮೋಸದಲ್ಲಿ ಇಷ್ಟೊಂದು ತಾಕತ್ತಿದ್ಯಾ? ಓಕೆ, ರೆಡಿ, ಸ್ಟಡಿ, ಗೋ. ಬಾಜಿರಾಮ್, ವಾಪಸ್ ಬಾ. ಯಜಮಾನ್ರೆ, ಅಲ್ಲಿ ಯಾವ ಮಾವಿನ ಹಣ್ಣು ಇಲ್ಲ. ಮೋಟು ನಿನ್ಕಿಂತ ಮೊದ್ಲೇನೆ ಹಣ್ಣು ತಗೊಂಡು ವಾಪಸ್ ಬಂದಾಯ್ತು. ಇಲ್ಲಿದೆ ನೋಡು. ಇಲ್ಲ, ಇದ್ಯಾಗಕ್ ಸಾಧ್ಯ? ಮೋಟು, ನೀನು ನಮ್ಮನ್ನ ಚೀಟ್ ಮಾಡಿದ್ಯಾ. ನೀನು ನಮ್ಮವನ್ ಜೊತೆ ಹಾರ್ಕೊಂಡು ಹೋಗ್ಬೇಕಾಗಿತ್ತು, ನೀನು ನಡ್ಕೊಂಡೋದೆ. ಓ, ಅಲ್ಲೋಡು, ಅಲ್ಲೊಂದು ಇನ್ನೊಂದು ಮಾವಿನ ಹಣ್ಣಿದೆ. ಮೋಟು, ಈ ಸಮೋಸ ತಿಂದು ತಾಕತ್ತಂಗೆ ಅಂತ ತೋರ್ಸ. ಜೀವದ ಕಡೆಯ ನೀನು ಮಾಡ್ತೀಯ ಕಡೆಯ, ಸಾಧಿಸ್ತೀಯ ಕಡೆಯ. ಓಕೆ, ರೆಡಿ, ಸ್ಟಡಿ, ಗೋ. ನೀವು ಈ ತರ ಎಲ್ಲ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗೋಲ್ಲ. ನಿಮ್ ಕತೆ ಎಲ್ಲ ಇಲ್ಲಿ ಮುಗ್ದೋಗುತ್ತೆ. ಈಗ ನಿಮ್ಮೆಲ್ಲಾರ್ದು ಕತೆ ಮುಗಿಸೋ ಅಂತ ಟೈಮ್ ಬಂದ್ಬಿಟ್ಟಿದೆ. ಇಲ್ಲಿ ಕೇಳಪ್ಪ, ಈಗ ಇನ್ನೂ ಆಟ ಮುಗ್ದಿಲ್ಲ.
ನಿಮ್ ಬಾಸೇ ಎಸ್ಕೇಪ್ ಆಗ್ತಿದ್ದಾನೆ. ಈ ನೀ ಏನ್ ಕಿಸಿತೀಯ? ನಿಂತ್ಕೋ 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 ಸ್ಟ್ಯಾಚು. ಅದು ಇರೋದು ಬರ್ತಾ ಇದ್ದಾರೆ ಕಡೆ. ನಮ್ಮನ್ನ ಕ್ಷಮಿಸ್ಬಿಡಿ ಮೋಟು ಪತ್ಲು. ರೆಕ್ಕೆಗಳೇ ನಮ್ಗೆ ಶಕ್ತಿ. ರೆಕ್ಕೆಗಳೇ ಇಲ್ಲ ಅಂದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ? ನೀವೆಲ್ಲರೂ ಈಗ ಹೋಗ್ಬಹುದು. ನಮ್ಮನ್ನ ಕ್ಷಮಿಸ್ಬಿಡಿ. ಯಜಮಾನ ಜ್ಞಾಪಕ ಇಟ್ಕೊಳಪ್ಪ, ಸಮೋಸ ಬಗ್ಗೆ ಅಷ್ಟು ಕೀಳಾಗಿ ತಿಳ್ಕೊಬೇಡ ನೀನು. Watch India's largest kids library only on Geo Hotstar. Download the app now.